ಇವತ್ತಿನ ಈ ವಿಡಿಯೋದಲ್ಲಿ ವಾಟ್ಸಪ್ದೊಂದು ಹೊಸ ಅಪ್ಡೇಟ್ ಬಂದಿದೆ. ನೀವು ವಾಟ್ಸಪ್ನಲ್ಲಿ ಕೂಡ ನೀವು ಯಾವ ರೀತಿಯಾಗಿ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಯಾವ ರೀತಿಯಾಗಿ ಒಂದು ಯೂಸರ್ ನೇಮನ್ನು ಸೆಟ್ ಮಾಡ್ತಿರಲ್ಲ, ಅದನ್ನ ಸರ್ಚ್ ಮಾಡಿ ನಿಮ್ಮ ಅಕೌಂಟನ್ನು ಹೇಗೆ ಫೈಂಡ್ ಮಾಡ್ಬೋದಿತ್ತು. ಅದೇ ರೀತಿಯಾಗಿ ವಾಟ್ಸಪ್ನಲ್ಲಿಯೂ ಕೂಡ ಒಂದು ಸರ್ಚ್ ಬಾರ್ನಲ್ಲಿ ನೀವೊಂದು ಯೂಸರ್ ನೇಮನ್ನು ಸರ್ಚ್ ಮಾಡಿದರೆ ನಿಮ್ಮ ಅಕೌಂಟ್ ಬರುತ್ತೆ. ಅದನ್ನು ನೀವು ಈಗಲೇ ರಿಸರ್ವ್ ಮಾಡಿ ಇಟ್ಕೊಳ್ಳಿ. ಏಕೆಂದರೆ ಬೇರೆಯವರು ನಿಮ್ಮ ಒಂದು ನೇಮಿಂದ ಯೂಸರ್ ಐಡಿಯನ್ನು ತೊಗೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಈಗಲೇ ನೀವು ರಿಸರ್ವ್ ಮಾಡಿ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅವರು ರೋಲ್ಔಟ್ ಮಾಡಿದಾಗ ನಿಮಗೆ ಅದೇ ನಿಮಗೆ ರಿಸರ್ವ್ ಆಗಿರುತ್ತೆ. ಅದನ್ನ ನೀವು ಯೂಸ್ ಮಾಡ್ಕೋಬೋದು. ಮಧ್ಯದಾಗಿ ಇದು ಕಮಿಂಗ್ ಸೂನ್ ಅಂತ ಇದೆ. ಎಲ್ಲರಿಗೂ ಇದು ಇನ್ನೂ ಬಂದಿಲ್ಲ. ರೋಲ್ಔಟ್ ಆಗುತ್ತೆ. ಒಂದು ವೀಕ್ನಲ್ಲಿ ಇದು ರೋಲ್ಔಟ್ ಆಗುತ್ತೆ. ಈಗ ಒಂದು 2 ದಿನಗಳಾಯಿತು ರೋಲ್ಔಟ್ ಆಗಿ ಬಂದು. ಅದಕ್ಕಾಗಿ ಇಲ್ಲಿ ರಿಸರ್ವ್ ನೌ ಅಂತ ಇದೆಯಲ್ಲ, ಅಲ್ಲಿ ಕೂಡ ಕ್ಲಿಕ್ ಮಾಡ್ಬೋದು. ಇಲ್ಲಿ ನಿಮಗೆ ಆಪ್ಷನ್ ಬರಲಿಲ್ಲ ಅಂದರೆ ನೀವು ಇಲ್ಲಿ 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ರಿಸರ್ವ್ ಯುವರ್ಸ್ ಮೇಲೆ ಕ್ಲಿಕ್ ಮಾಡಿ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಕೌಂಟ್ ಸೆಕ್ಷನ್ಗೆ ಹೋಗಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯೂಸರ್ ನೇಮ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡ್ತಾರೋ ಇಲ್ಲಿ ನೋಡ್ಬೋದು. ಯೂಸರ್ ನೇಮ್ ಇದನ್ನ ಎದಕ್ಕೆ ಲಾಂಚ್ ಮಾಡಿದ್ದಾರೆ ಅಂದರೆ, ಒಂದು ಮೊಬೈಲ್ ನಂಬರನ್ನು ನೀವು ಪ್ರೈವೇಟಾಗಿ ನೀವು ಇಡ್ಬೋದು. ಯಾವುದೇ ರೀತಿಯಾದ ನೀವು ಮೊಬೈಲ್ ನಂಬರಿಂದ ವಾಟ್ಸಪ್ಗೆ ಬರೋ ಅವಶ್ಯಕತೆ ಇಲ್ಲ. ನೀವು ಕೇವಲ ಒಂದು ಯೂಸರ್ ಐಡಿಯನ್ನು ಶೇರ್ ಮಾಡಿದರೂ ಕೂಡ ನೀವು ಅವರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರ್ಬೋದು. ಮಧ್ಯದಾಗಿ ಇಲ್ಲಿ ಕ್ರಿಯೇಟ್ ಯೂಸರ್ ನೇಮ್ ಅಂತ ಇದೆ. ಮತ್ತು ಕೆಳಗಡೆ ನೀವು ಇನ್ಸ್ಟಾಗ್ರಾಮ್ ಕೂಡ ನಿಮ್ಮದು ಇದೇ ಸೇಮ್ ನಂಬರಿಂದ ಲಿಂಕ್ ಇದ್ದರೆ ಅದು ನೀವು ಇನ್ಸ್ಟಾಗ್ರಾಮ್ನೇ ಒಂದು ಯಾವುದೋ ಯೂಸರ್ ನೇಮ್ ಇದೆಯಲ್ಲ, ಅದನ್ನೇ ಕೂಡ ನೀವು ಇಲ್ಲಿ ಯೂಸ್ ಮಾಡಿ ವಾಟ್ಸಪ್ಗೂ ಕೂಡ ಲಿಂಕ್ ಮಾಡ್ಬೋದು. ಇಲ್ಲ ನಾನು ಹೊಸದಾಗಿ ಮಾಡ್ತೀರಾ ಅಂದರೆ ಕ್ರಿಯೇಟ್ ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀರೋ ನೀವು ಒಂದು ಯೂಸರ್ ನೇಮನ್ನು ಸೆಟ್ ಮಾಡಿ. ಮೊದಲೇದಾಗಿ ನಿಮ್ಗೆ ಯಾವ್ದು ಬೇಕು ಅದನ್ನು ಟೈಪ್ ಮಾಡಿ. ಟೈಪ್ ಮಾಡಿದಾಗ ಇಲ್ಲಿ ನೋಡ್ಬೋದು ನಾನೊಂದು ಆ್ಯಡ್ ಮಾಡಿದ್ದೆ, ಅದು ಯೂಸರ್ ನೇಮ್ ನಾಟ್ ಅವೈಲೇಬಲ್ ಅಂತ ಬರ್ತಾಯಿದೆ. ಅದಕ್ಕಾಗಿ ನೀವು ಬೇರೆ ಯೂನಿಕಾಗಿ ಇಡ್ಬೋದು. ಮತ್ತು ನೀವು ಸಜೆಸ್ಟ್ ಅಂತ ಕೇಳಿದರೆ ಅದು ಕೂಡ ನಿಮಗೆ ಸಜೆಸ್ಟ್ ಮಾಡುತ್ತೆ. ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಒಂದು ಬೇರೆ ಹೆಸರು ಇಡ್ತೇನೆ. ಆ ನೇಮನ್ನು ಇಲ್ಲಿ ನೋಡ್ಬೋದು, ಯೂಸರ್ ನೇಮ್ ಈಸ್ ಅವೈಲೇಬಲ್. ನನ್ನ ಕಂಪ್ಲೀಟ್ ನೇಮ್ ಇದೆ, ಅದು ಇಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ನಮ್ಮ ಒಂದು ಯೂಸರ್ ನೇಮ್ ಈಗ ರಿಸರ್ವ್ ಆಗಿರುವಂಥದ್ದು. ಇದನ್ನು ನೀವು ಮೊಬೈಲ್ ನಂಬರ್ ಕೊಡೋ ಅವಶ್ಯಕತೆ ಇಲ್ಲ. ಕೇವಲ ಇದು ಯಾವಾಗ ಇದು ಯೂಸರ್ ನೇಮನ್ನು ಅವರು ಆ್ಯಕ್ಟಿವೇಟ್ ಮಾಡ್ತಾರಲ್ಲ ವಾಟ್ಸಪ್ದವರು, ಆವಾಗ ನೀವು ಇದು ಕೇವಲ ಒಂದು ಯೂಸರ್ ನೇಮನ್ನು ಕೊಟ್ಟರೆ ಸಾಕು, ನಿಮ್ಮ ಜೊತೆ ಅವರು ಚಾಟ್ ಮಾಡ್ಬೋದು. ಆದರೆ ಒಂದು ವಾಟ್ಸಪ್ದವರು ಪ್ರೈವಸಿಗೋಸ್ಕರ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಯೂಸರ್ ನೇಮನ್ನು ಯಾರ್ಯಾರು ಆಕ್ಸೆಸ್ ಮಾಡ್ಬೋದು. ಎವ್ರಿ ಒನ್ ಅಂತ ಕೊಟ್ಟಿದ್ರೆ ಯಾರ್ಯಾರಿಗೆ ನಿಮ್ಮ ಯೂಸರ್ ನೇಮ್ ಗೊತ್ತಿರುತ್ತೋ, ನೀವು ಯಾರಿಗೆ ಶೇರ್ ಮಾಡ್ತಾರೋ ಅವರು ಡೈರೆಕ್ಟಾಗಿ ನಿಮಗೆ ಮೆಸೇಜ್ ಮಾಡ್ಬೋದು. ಇಲ್ಲ ಪೀಪಲ್ ಹೂ ನೋ ಮೈ ಕೀ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಒಂದು ಪಾಸ್ಕೋಡನ್ನು ಇದು ಜನ್ರೇಟ್ ಆಗುತ್ತೆ. ಅದು ಯಾವ ರೀತಿಯಾಗಿರುತ್ತೆ ಅಂದರೆ, ಈ ರೀತಿಯಾಗಿ ಒಂದು ಪಾಸ್ಕೋಡನ್ನು ಜನ್ರೇಟ್ ಆಗುತ್ತೆ. ಈ ಪಾಸ್ಕೋಡನ್ನು ನೀವು ಯಾರಿಗೆ ಶೇರ್ ಮಾಡ್ತೀರೋ ಮತ್ತು ಯೂಸರ್ ನೇಮ್ ಜೊತೆಗೆ ಅವರು ಪಾಸ್ಕೀಯನ್ನು ಹಾಕಬೇಕು. ಆವಾಗ ಮಾತ್ರ ಅವರು ನಿಮಗೆ ಮೆಸೇಜ್ ಮಾಡ್ಬೋದು. ಈ ರೀತಿಯೂ ಕೂಡ ನೀವು ಅದನ್ನ ಶೇರ್ ಮಾಡ್ಬೋದು. ಇದೊಂದು ಪ್ರೈವಸಿಗೋಸ್ಕರ ಇನ್ನೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ವಾಟ್ಸಪ್ದವರು. ನಿಮಗೆ ಇದು ಸದ್ಯದರಲ್ಲಿ ರೋಲ್ಔಟ್ ಆಗುತ್ತೆ ಒಂದು ವಾರದ ನಂತರ. ಆವಾಗ ನೀವು ಈಗಲೇ ರಿಸರ್ವ್ ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ಬೇರೆಯವರು ನಿಮ್ಮ ಒಂದು ಯೂಸರ್ ಐಡಿ ತೊಗೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನೀವು ರಿಸರ್ವ್ ಮಾಡಿ ಇಟ್ಕೊಳ್ಳಿ. ಮತ್ತು ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೇನೆ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.